ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ಎಲ್ಲ ವಿಚಾರವನ್ನ ಈಗ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 27 ಜೂನ್ 2026 ಶನಿವಾರ ಶನಿ ಪ್ರದೋಷ ವ್ರತ, ಅಂದರೆ ಸಾಯಂಕಾಲ ಟೈಮಲ್ಲಿ ಲಿಂಗರೂಪನಾದ ಪರಮೇಶ್ವರನನ್ನ ಪೂಜಿಸಿದರೆ ನಿಮ್ಮ ಯತ್ನ ಕಾರ್ಯಗಳು ಜಯ ಲಭಿಸುತ್ತೆ. ಆದ್ದರಿಂದ ನೋಟ್ ಮಾಡ್ಕೊಳ್ಳಿ, ತಿಂಗಳು 27 ಜೂನ್ 2026 ಶನಿವಾರ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಿದ್ದಾರೆ. ಈ 5 ಗ್ರಹಗಳ ರಾಶಿ ಪರಿವರ್ತನೆಯಿಂದ ಮೇಷರಾಶಿ ಜಾತಕರ ಮೇಲೆ ಜೂನ್ ತಿಂಗಳು ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರುವವರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದರೆ ಜೂನ್ ತಿಂಗಳಲ್ಲಿ ಗ್ರಹಗಳು ಯಾವ ಥರ ಫಲ ಕೊಡ್ತಾರೆ ಅಂದಾಗ, 1 ಜೂನ್ 2026 ದೈವ ಗ್ರಹನಾದಂತಹ ಗುರು ಅತಿಚಾರಿಯಾಗಿರೋದ್ರಿಂದ, ಬಹಳ ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗ್ತಾನೆ. ಆಮೇಲೆ 8/6/2026 ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ. 15 ಜೂನ್ 2026 ಸೂರ್ಯದೇವ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 20 ಜೂನ್ 2026 ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಮಂಗಳ ಗ್ರಹ ವೃಷಭ ರಾಶಿಗೆ ಸಂಚಾರ. 22/6/2026 ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ. ಈ ಎಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ, ಗುರುಜಿ ಒಂದು ಒಳ್ಳೆ ವಿಷಯ ಹೇಳಿ, ಶುಭ ಹೇಳಿ ಅಂತ. ನಮಗೆ ಮೇಷರಾಶಿಯವರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋದೇ ಯೋಚನೆ. ಶನಿ ಪ್ರದೋಷದ ಬಗ್ಗೆ ಯಾಕೆ ಹೇಳಿದೆ? ನಿಮಗೆ 7.5 ನಡೀತಾ ಇರೋದ್ರಿಂದ ಶನಿ ಪ್ರದೋಷದ ದಿನ ವ್ರತ ಸಾಯಂಕಾಲ ಲಿಂಗ ರೂಪದಲ್ಲಿ ಪರಮೇಶ್ವರನ ಪೂಜಿಸೋದ್ರಿಂದ 7.5 ಶನಿಯ ಕಾಟ ಕಮ್ಮಿ ಆಗಲಿ ಅನ್ನೋಂಥ ವಿಚಾರಕ್ಕೋಸ್ಕರ ತಿಳಿಸ್ದೆ. ನಿಮ್ಗೆ ಒಳ್ಳೇದಾಗಬೇಕು ಅನ್ನೋಂಥ ಉದ್ದೇಶದಿಂದ ತಾನೇ. ಆದರೆ ನಮಗೆ ಸುಖ ದುಃಖ ಕೊಡುವಂಥವ್ರು ಯಾರು? ಗ್ರಹಗಳು. ಹಾಗಾದ್ರೆ ಆ ಗ್ರಹಗಳು ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ, ಹಾಗೆ ಗ್ರಹಾಧೀನಂ ಜಗತ್ ಅಂತೀವಿ. ಗ್ರಹಗಳು ಅಧೀನದಲ್ಲಿ ನಾವಿದ್ದೀವಿ. ಹಾಗಾದ್ರೆ ಗ್ರಹಗಳು ಏನ್ ಫಲ ಕೊಡ್ತಾರೆ ಅದನ್ನ ಮಾತ್ರ ನಾನು ನಿಮ್ಗೆ ತಿಳಿಸಕ್ಕೆ ಸಾಧ್ಯ. ಹಾಗಾದ್ರೆ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆದಾಗ, ನೀವು ತುಂಬಾ ಚಾನಲ್ಗಳನ್ನ ನೋಡ್ತಾ ಇರ್ತೀರ, ಕೆಲವರು ವಿಡಿಯೋಗಳನ್ನ ನೋಡ್ತಾ ಇರ್ತೀರ. ಗುರುಜಿ ಆ ಚಾನಲ್ ಹೇಳಿದ್ರು, ಗುರು ತುಂಬಾ ಒಳ್ಳೆ ಫಲ ಕೊಟ್ಬಿಡ್ತಾನಂತೆ. ಸತ್ಯಂ ವದ ಧರ್ಮಂ ಚರ, ನೀವು ವ್ಯೂಸ್ ಬರ್ಲಿ, ತುಂಬಾ ಜನ ನೋಡ್ಲಿ, ಆ ಥರ ಉದ್ದೇಶದಿಂದ ಸತ್ಯವನ್ನ ಮುಚ್ಚಿಡಕ್ಕಾಗಲ್ಲ. ಇವತ್ತಿಲ್ಲ ನಾಳೆ ಸತ್ಯ ಗೊತ್ತಾಗ್ಲೇಬೇಕು. ಗುರು ಉಚ್ಚ ಕ್ಷೇತ್ರಕ್ಕೆ ಹೋಗ್ತಿದ್ದೇನೆ ಅಂತೇಳಿ ಮೇಷರಾಶಿಯವ್ರಿಗೇನು ಗುರುಬಲ ಬರ್ತಾ ಇಲ್ಲ. ಅದು ಗುರು ಸಂಚಾರದ ಪರಿಣಾಮ. ನನ್ನ ಚಾನಲಲ್ಲಿ ಸಪ್ರೇಟ್ ಹಾಕಿದ್ದೀನಿ, ಮೇಷರಾಶಿಯವರಿಗೆ ಗುರು ಯಾವ ಥರ ಫಲ ಕೊಡ್ತಾನೆ ಅನ್ನೋಂಥ ವಿಚಾರ. ಹಾಗಾದರೆ ಶುಕ್ರ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. 8 ಜೂನ್ 2026 ಶುಕ್ರ ಶುಭ ಫಲ ಕೊಡ್ತಾನ? ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಶುಕ್ರ ಶುಭ ಫಲ ಕೊಡ್ತಾನೆ. ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಮಂಗಳ 20/6/2026 ರಾಶಿ ಪರಿವರ್ತನೆ. ಅವಾಗೇನಾಗುತ್ತೆ? ನಿಮಗಿರೋ ಮಾನಸಿಕವಾಗಿ ಕೋಪ, ಶೀಘ್ರ ಕೋಪ, ತಾಳ್ಮೆ ಇರಲ್ಲ, ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಶುಕ್ರ 4ನೇ ಮನೆಗೆ ಬಂದಾಗ ಏನಾಗುತ್ತೆ? ನಿಮಗೆ ಶುಕ್ರ ದ್ವಿತೀಯಾಧಿಪತಿ, ಧನಾಧಿಪತಿ. ಶುಕ್ರ ನಿಮಗೆ ಸಪ್ತಮಾಧಿಪತಿ. ಚತುರ್ಥ ಭಾವದಲ್ಲಿ ಹೋದಾಗ ಧನ ಯಾವುದರಿಂದ ಬರುತ್ತೆ? ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ಧನ ಲಾಭ ಬರುತ್ತೆ. ಗುರುಜಿನ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಲ್ಲ, ನನಗೆ ಹೆಂಗ್ ದುಡ್ಡು ಬರುತ್ತೆ ಅಂದಾಗ, ನಿಮ್ಮ ಮನೆ ಇರುತ್ತೆ, ಮಾರಾಟ ಮಾಡ್ತಿರ್ತೀರ ಕೆಲವರು, ಅದರಿಂದ ಲಾಭ. ಫ್ಲ್ಯಾಟ್, ಅಪಾರ್ಟ್ಮೆಂಟ್ಗಳು, ಅಥವಾ ರೈತರಾಗಿದ್ರೆ ಜಮೀನು ಮಾರಾಟ ಮಾಡೋದು, ಖರೀದಿ ಮಾಡೋದು. ಬರೀ ಮಾರಾಟ ಮಾಡ್ಬಿಟ್ಟು ಕಳ್ಕೊಳ್ಳಿ ಅಂತಲ್ಲ, ಅದನ್ನ ಮಾರಾಟ ಮಾಡಿ ಕೆಲವರು ಲಾಭ ಮಾಡ್ತಾರೆ.
ಅಥವಾ ನಿಮ್ಮದು ಜಮೀನು ಸೈಟು ತುಂಬ ವರ್ಷದಿಂದ ಮಾರಬೇಕು ಅಂದ್ಕೊಂಡಿರ್ತೀರ, ಸೇಲ್ ಆಗ್ತಿರಲ್ಲ. ಈ ಟೈಮಲ್ಲಿ ನೀವೇನಾದ್ರು ಸೇಲ್ ಮಾಡಿದ್ರಿ ತಿಂಗಳು ಒಳ್ಳೆ ಲಾಭ ನಿಮಗೆ ತಂದುಕೊಡುತ್ತೆ ಅನ್ನುವಂಥದ್ದು ಸೂಚನೆ ತೋರಿಸುತ್ತೆ. ಎಷ್ಟನೇ ತಾರೀಕು ಮೇಲೆ ಇದು ಒಳ್ಳೆ ಫಲ ಸಿಗುತ್ತೆ? 8 ಜೂನ್ 2026 ಮೇಲೆ ನೀವೇನಾದರೂ ರಿಯಲ್ ಎಸ್ಟೇಟಲ್ಲಿ ಈ ತಿಂಗಳು ಲಾಭ ಗಳಿಸಲು ಸಾಧ್ಯ. ಆದರೆ ನೀವು ಏನು ವಿಷಯದಲ್ಲಿ ಈ ತಿಂಗಳು ಕಂಟ್ರೋಲ್ ಆಗಿರಬೇಕು ಅಂದಾಗ, ಮಾತು. ಕುಜ ಎಷ್ಟನೇ ತಾರೀಕು ರಾಶಿ ಪರಿವರ್ತನೆ ಆಗ್ತದೆ? 20ನೇ ತಾರೀಕುವರೆಗೂ ಕೋಪ ಇರುತ್ತೆ. ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಕೋಪ ನಿಮ್ಮ ಗುಣ ಅಲ್ವೇ ಅಲ್ಲ. ನಾವೆಲ್ಲ ಈಶ್ವರನ ಸಂತಾನರು ಅಂತೀವಿ ಅಲ್ವಾ? ತ್ವಮೇವ ಮಾತಾಶ್ಯ ಪಿತಾ ತ್ವಮೇವ ಅಂತೀವಿ. ನೀವೇ ತಾಯಿ ತಂದೆ ಅಂತೀವಿ ಭಗವಂತನ. ಅಂತಹ ಮಕ್ಕಳಿಗೆ ಕೋಪ ಹೇರಕ್ಕೆ ಸಾಧ್ಯ ಹೇಗೆ ಅಲ್ವಾ? ನಾವು ಶಾಂತವಾಗಿದ್ದು ಎಲ್ಲ ವಿಚಾರಗಳನ್ನು ಮಾಡಬೇಕಾಗತ್ತೆ, ಡಿಸಿಷನ್ ತಗೋಬೇಕಾಗತ್ತೆ. ಅದಕ್ಕೆ ನಿಮಗೆ 20ನೇ ತಾರೀಕುವರೆಗೂ ಮಾನಸಿಕವಾಗಿ ಶಾಂತಿ ಇರಲ್ಲ. 20ನೇ ತಾರೀಕು ಮೇಲೆ ಏನು ಮಾಡ್ತೀರಾ? ಮಾತನಾಡುವುದು ಸ್ವಲ್ಪ ರಫ್ ಆಗಿಬಿಡುತ್ತೆ. ನೀವು ಮಾತಾಡಬೇಕಾದ್ರೆ ಯಾವುದೋ ಒಂದು ವ್ಯವಹಾರ ಮಾಡಬೇಕು. ಮಾತೇ ಮುತ್ತು, ಮಾತೇ ಮೃತ್ಯು ಅಂತೀವಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ನೀವು ಈ ತಿಂಗಳಲ್ಲೆಲ್ಲ ನೋಟ್ ಮಾಡ್ಕೊಳ್ಳಿ ಈ ನಾನು ಹೇಳಿದಂಥ ವಿಷಯ. ಮಾತಾಡೋದು, ಮನಸ್ಸಲ್ಲಿ ಕೋಪ ಬರೋದು ಬೇರೆ, ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ ಕೆಲವರು. ಅದನ್ನ ತಡ್ಕೊಳಕ್ಕಾಗದೆ ಕೆಲವರು ಎಕ್ಸ್ಪ್ರೆಸ್ ಮಾಡಿಬಿಡ್ತೀರ ಕೋಪ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ ಅಂತೀವಿ. ಹಾಗೆ ನಮ್ಮ ಮನಸ್ಸಲ್ಲಿ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ. ಆಗ ನಮ್ಮಲ್ಲಿರುವಂತಹ ವಿನಯ, ಒಳ್ಳೆತನ ಅನ್ನೋದು ನಾಶ ಆಗುತ್ತೆ. ಹಾಗೆ ನಿಮಗೆ ಮಂಗಳ 2ನೇ ಮನೇಲಿ ಬಂದಾಗ ಮಾತಾಡೋದು. ನೀವೇನೋ ಒಂದು ಮಾತಾಡ್ತೀರ, ಒಂದು ಸ್ವಲ್ಪ ಬೆಂಕಿ ಹಚ್ಬಿಟ್ರೆ ಏನಾಗುತ್ತೆ? ದೊಡ್ಡದಾಗಿ ಉರಿದು ಬಿಡುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಹುಷಾರಾಗಿರಬೇಕು. ಫೈನಾನ್ಷಿಯಲ್ ವಿಚಾರದಲ್ಲಿ ಹುಷಾರಾಗಿರಬೇಕು. ರಿಟೇಲ್ ವ್ಯಾಪಾರದಲ್ಲಿ ಬಹಳ ಹುಷಾರಾಗಿರಬೇಕು. ಯಾಕಂದರೆ ವ್ಯಾಪಾರ ಮಾಡ್ತೀರಾ, ಅವಾಗ ವ್ಯಾಪಾರ ಗ್ರಾಹಕರನ್ನು ದೇವರಂತೆ ನೀವು ನೋಡಬೇಕಾಗುತ್ತೆ. ಪ್ರೀತಿಯಿಂದ ಮಾತಾಡಬೇಕಾಗುತ್ತೆ. ನೀವು ಮಾತಾಡೋ ಮಾತಿನಿಂದನೇ ಎಷ್ಟೋ ವ್ಯಾಪಾರ ಚೆನ್ನಾಗಾಗುವ ಸಾಧ್ಯತೆ ಇರುತ್ತೆ. ಆದರೆ ನೀವು ಮಾತಾಡೋದೇ ಸರಿಯಾಗಿಲ್ಲದೆ ಇದ್ದಾಗ ವ್ಯಾಪಾರ ನಷ್ಟ ಆಗುವ ಸಾಧ್ಯತೆ ಇದೆ. ಬುಧ ಮೂರನೇ ಮನೇಲಿ ಇರ್ತಾನೆ ಮಿಥುನ್ ರಾಶಿಯಲ್ಲಿ. ಅವಾಗ ಅಶುಭ ಫಲ ಕೊಡ್ತಾನೆ. 22ನೇ ತಾರೀಕು ಜೂನ್ 2026 ಬುಧ ಚತುರ್ಥ ಭಾವದಲ್ಲಿ ಹೋದ್ಮೇಲೆ ನಿಮ್ಗೆ ಈ ತಿಂಗಳು ಒಳ್ಳೇದಾಗಬೇಕು ಅಂದರೆ 20 ಮತ್ತು 15ನೇ ತಾರೀಕಿಂದ ಒಳ್ಳೇದಾಗುತ್ತೆ. ಯಾಕಂದರೆ ಸೂರ್ಯ ಬೇರೆ 3ನೇ ಮನೆಗೆ ಹೊರಟೋಗ್ತಾನೆ. ಸೂರ್ಯ 3ನೇ ಮನೆಗೆ ಹೋದಾಗ ಪರಾಕ್ರಮ ಭಾವಕ್ಕೆ ಸೂರ್ಯ ಹೋದಾಗ ಜಯ ಪ್ರಾಪ್ತಿಯಾಗುತ್ತೆ. ಜೂನ್ ತಿಂಗಳ 15ನೇ ತಾರೀಕು ಮೇಲೆ ಎಲ್ಲ ಒಳ್ಳೇದು. 8ನೇ ತಾರೀಕು ಮೇಲೂ ಒಳ್ಳೇದೇ ಆಗುತ್ತೆ. ಯಾಕಂದ್ರೆ ಶುಕ್ರ ಒಳ್ಳೆ ಫಲ ಕೊಡ್ತಾನೆ. ಶುಕ್ರ ಚತುರ್ಥ ಭಾವದಲ್ಲಿ ಶುಭ ಫಲ ಕೊಡ್ತಾನೆ. ಆಮೇಲೆ ಸೂರ್ಯ ಶುಭ ಫಲ ಕೊಡ್ತಾನೆ. ಪರಾಕ್ರಮ ಭಾವ, ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಫಿಸಿಕಲಿ ಮತ್ತು ಮೆಂಟಲಿ ಬಹಳ ಸ್ಟ್ರೆಂತ್ ಆಗ್ತೀರಾ ಸೂರ್ಯ 3ನೇ ಮೇಲೆ ಹೋದಾಗ. ನಾನು ಹೇಳಿದಂತಹ ಕೆಲವೊಂದು ವಿಚಾರದಲ್ಲಿ ಬಹಳ ಎಚ್ಚರವಾಗಿದ್ದರೆ, ಯಾವುದರಲ್ಲಿ? ಕೋಪ ಮತ್ತು ಮಾತಾಡುವಂಥದ್ದು. ಇವೆರಡರನ್ನ ನೀವು ಜಾಗ್ರತೆ ತಗೊಂಡ್ಬಿಟ್ರೆ ಈ ತಿಂಗಳು ನಿಮ್ಮ ಎಲ್ಲ ಕೆಲಸಗಳು ಕಾರ್ಯಾನುಕೂಲ ಆಗುತ್ತೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತೆ. ನೀವು ರಾಜಕಾರಣಿಗಳಾಗಿರ್ಬೋದು, ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಒಳ್ಳೊಳ್ಳೆ ಕಾರ್ಯಾಂಗ ಅಧಿಕಾರ ವರ್ಗದಲ್ಲಿರ್ಬೋದು. ಈ ವಿಷಯದಲ್ಲಿ ಎಚ್ಚರಿಕೆಯಾಗಿದ್ದರೆ ಒಳ್ಳೆಯದಾಗುತ್ತೆ. ಸಾಲಗಳಿದೆ ಅಂದರೆ ಋಣಬಾಧೆಯಿಂದ ಮುಕ್ತಿ ಹೊಂದೋಕೆ ದಾರಿ ಅನ್ನೋದು ನಿಮಗೆ ಕಂಡು ಬರುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮಗೆ ಗರ್ಭಧಾರಣೆಯಾಗುವಂತಹ ಯೋಗ ಉಂಟಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಎಲ್ಲ ಸಹಾಯಗಳು ಕೂಡ ಪ್ರಾಪ್ತಿಯಾಗುತ್ತೆ. ಸಹೋದರ ಸಹೋದರಿಯರಿಂದ ಸ್ವಲ್ಪ ತೊಂದರೆ ಇರುತ್ತೆ, ಸ್ವಲ್ಪ ಜಾಗ್ರತೆಯಾಗಿ ಇರ್ರಿ. ನೀವೇನೋ ವೃತ್ತಿಯನ್ನ ಬದಲಾವಣೆ ಮಾಡಿದ್ರೆ ಲಾಭದಾಯಕವಾಗಿ ಈ ತಿಂಗಳು ಫಲ ಅನ್ನೋದು ಉಂಟಾಗುತ್ತೆ ಮೇಷರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಜೂನ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋ ಎಲ್ಲ ನೀವೆಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತದಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲ ಕಮೆಂಟೆಲ್ಲ ನೋಡ್ತಾ ಇರ್ತೀನಿ. ನಿಮಗೇನಾದರೂ ಕಮೆಂಟ್ ಇದ್ದರೆ, ನೀವು ವಿಷಯಗಳಿದ್ರೆ ತಿಳಿಸಿ.
ಇನ್ನೂ ಏನಾದರೂ ಸುಧಾರಣೆ ಮಾಡಿ ನಿಮ್ಗೆ ವಿಷಯಗಳು ತಿಳಿಸ್ಬೇಕು ಅದು ಖಂಡಿತವಾಗ್ಲೂ ತಿಳಿಸ್ಕೊಡೋಣ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.